ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ತಾರಿಣಿ ಮಾತಾಡ್ತಾ ಇರೋದು. ನವರಾತ್ರಿಯ ಮೊದಲನೇ ದಿನದ ಪೂಜೆ ಹಾಗೂ ಯಾವ ದೇವಿಯನ್ನು ಆರಾಧನೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನವರಾತ್ರಿಯ ಮೊದಲನೇ ದಿನ ನಾವು ಶೈಲಪುತ್ರಿಯನ್ನು ಆರಾಧನೆ ಮಾಡಬೇಕು. ಶೈಲಪುತ್ರಿಯು ಹಿಮಾಲಯ ಪರ್ವತರಾಜನ ಮಗಳಾಗಿರೋದ್ರಿಂದ ಇವರಿಗೆ ಶೈಲಪುತ್ರಿ ಎಂದು ನಾಮಕರಣ ಆಗಿರುತ್ತೆ. ಇವರು ಪಾರ್ವತೀ ದೇವಿಯ ಸ್ವರೂಪ ಹಾಗೂ ನವದುರ್ಗೆಯರಲ್ಲಿ ಮೊದಲನೇ ಅವತಾರ ಈ ಶೈಲಪುತ್ರಿದು. ಈ ಶೈಲಪುತ್ರಿಯನ್ನು ಆರಾಧನೆ ಮಾಡೋದ್ರಿಂದ ನಮ್ಗೆ ಏನೆಲ್ಲ ಪ್ರತಿಫಲ ಸಿಗುತ್ತೆ ಅದ್ರ ಬಗ್ಗೆ ಹೇಳ್ತೀನಿ ನೋಡಿ. ಶೈಲಪುತ್ರಿಯು ಎರಡೂ ಹಸ್ತಗಳಲ್ಲಿ, ಒಂದು ಹಸ್ತದಲ್ಲಿ ಕಮಲ, ಮತ್ತೊಂದು ಹಸ್ತದಲ್ಲಿ ತ್ರಿಶೂಲವನ್ನು ಇಟ್ಕೊಂಡಿರ್ತಾರೆ. ಇವರು ನಂದಿಯ ವಾಹನದ ಮೇಲೆ ಬಿಳಿ ವಸ್ತ್ರವನ್ನು ಉಟ್ಟು ಕೂತಿರ್ತಾರೆ. ಈ ದೇವಿಯನ್ನು ಆರಾಧನೆ ಮಾಡುವುದರಿಂದ ನಮಗೆ ಮನಸ್ಸಿಗೆ ಶಾಂತಿ ಹಾಗೂ ಧೈರ್ಯ ಎರಡೂ ಕೂಡ ಲಭಿಸುತ್ತೆ. ಆದ್ದರಿಂದ ನಾವು ಶಾಂತಿ ಮತ್ತು ಧೈರ್ಯಕ್ಕೆ ಇನ್ನೊಂದು ಹೆಸರೇ ಶೈಲಪುತ್ರಿ. ಹಾಗಾಗಿ ನಮ್ಮ ಮನಸ್ಸಿನ ನೆಮ್ಮದಿ ಮತ್ತು ಧೈರ್ಯಕ್ಕಾಗಿ ನಾವು ಶೈಲಪುತ್ರಿಯ ಆರಾಧನೆಯನ್ನು ಮಾಡಬೇಕು. ಪ್ರತಿಯೊಂದು ಮನೆಯಲ್ಲೂ ಕೂಡ ಅಖಂಡ ದೀಪವನ್ನು ಬೆಳಗಿ, ಇದರಿಂದ ತುಂಬ ಒಳ್ಳೆಯದಾಗುತ್ತೆ. ಹಾಗೆ ದೇವಿಯ ಕಳಸವನ್ನು ಇಟ್ಟು ದೇವಿಗೆ ಅಲಂಕಾರವನ್ನು ಮಾಡಿ, ಬಿಳಿ ಕಮಲದ ಹೂವು ಮತ್ತು ಬಿಳಿ ವಸ್ತ್ರದಿಂದ ದೇವಿಯನ್ನು ಅಲಂಕಾರ ಮಾಡಿ ಅವಳನ್ನು ಪೂಜೆ ಮಾಡೋದ್ರಿಂದ ಖಂಡಿತವಾಗಲೂ ನಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತದೆ. ಮತ್ತೊಮ್ಮೆ ನವರಾತ್ರಿ ಹಬ್ಬದ ಶುಭಾಶಯಗಳು.